ಪ್ರೀತಿಯಿಂದ ಸಾಕಿದ ಅಣ್ಣ ಅವನಿಗೆ ಇಷ್ಟು ನೊಂದ್ಕೊಂಡು ಮನಸ್ಸಲ್ಲಿ ತನ್ನ ಭಾವನೆಗಳನ್ನ ಇಟ್ಕೊಂಡು ಪ್ರತಿನಿತ್ಯ ನರಳ್ತೇನೆ. ತನ್ನ ತಂಗಿ ಮದ್ವೆ ಆಗ್ಬೇಕು, ಅವಳ ಕೊಳ್ಳಲ್ಲಿ ತಾಳಿ ನೋಡ್ಬೇಕು ಅಂತ ಕನಸುಗಳನ್ನ ಕಾಡ್ತಿರೋ ನನ್ನ ಅಣ್ಣನಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದ್ಯಾ? ನನ್ನ ಅಣ್ಣನ ಅಗ್ಲತ್ತೆ ಇರುವಂತೆ ಮಾಡಿ ಒಂದ್ಸಲ ನಾನು ಕಣ್ತೆರೆದು ನೋಡ್ಬಾರ್ದ ತಂದೆ. ನನಗೆ ಎಷ್ಟೇ ನೋವು ಕೊಟ್ರೂ ಪರವಾಗಿಲ್ಲ, ನನ್ನ ಅಣ್ಣ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಗ್ನಾಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅಣ್ಣ, ದೇವ್ರ ಹತ್ರ ಏನಮ್ಮ ಕೇಳ್ಕೊತಾ ಇದೀಯಾ? ಏನಿಲ್ಲ ಅಣ್ಣ, ಪ್ರತಿನಿತ್ಯ ನೀನ್ ನರಳ್ತಿರೋದು, ನೀನ್ ಕೊರಗ್ತಿರೋದು, ಕಣ್ಣೀರ್ ಹಾಕೊಂಡು ನಿನ್ ಮನ್ಸಿನೊಳಗಡೆ ಎಷ್ಟು ದುಃಖ ಪಡ್ತಿದ್ಯಾ, ಎಷ್ಟು ವ್ಯಥೆ ಪಡ್ತಿದ್ಯಾ ಅಂತ ನನಗೆ ಗೊತ್ತಿದೆ ಅಣ್ಣ. ಅದನ್ನೆಲ್ಲ ನೋಡ್ಕೊಂಡು ಈ ನನ್ನ ಕರುಳೆ ಕತ್ತರಿಸ್ತಾಗ್ತಿದೆ, ಗೊತ್ತಿದೆಯಣ್ಣ ನಿಂಗೆ? ಆ ದೇವ್ರು ಕೇಳಿದ್ದನ್ನೆಲ್ಲ ಕೊಡೋ ಆಗಿದ್ದಿದ್ರೆ ಅವತ್ತು ಮದ್ವೆ ಮನೆಯಲ್ಲಿ ನಮ್ಗೆ ಆತರ ಅವಮಾನ ಆಗ್ತಿತ್ತೇನಮ್ಮ. ನಾವ್ಯಾಕೆ ಈ ತರ ಜೀವನ ಮಾಡ್ಬೇಕಾಗಿತ್ತು? ಅಣ್ಣ, ತನ್ನ ಹಣೆವರೇನು ಹೀಗಿರ್ಬೇಕಾದ್ರೆ ಅದು ನನ್ ತಪ್ಪು ಅಂತ ಹೇಳ್ತೀಯ? ನಮ್ಮಂತ ಬಡವ್ರ ಹೆಣ್ಮಕ್ಳಿಗೆ ಈ ಭೂಮಿ ಮೇಲೆ ಬೆಲೆ ಇದೆಯಾ ಅಣ್ಣ? ಬಡವರಾಗೆ ಹುಟ್ಟಿದೆ ತಪ್ಪ. ಹುಟ್ಟಿದ ತಪ್ಪಿಗೆ ನಾವೇ ಇದನ್ನೆಲ್ಲ ಎಷ್ಟು ನೋವು ಬಂದ್ರು ವರದಕ್ಷಿಣೆ ಅಂತ ಬೀಳೋ ಈ ಪೀಳಿಗೆನಲ್ಲಿ ನಮ್ಮಂತವ್ರಿಗೆ ಬೆಲೆನೇ ಇಲ್ಲಂತ ಆಗೋಗಿದೆ ಅಣ್ಣ. ನಮ್ಮಂತ ಹೆಣ್ಮಕ್ಳು ಕಣ್ಣೀರ್ ಹಾಕೊಂಡೇ ಕರ್ಗೋಂತ ಪರಿಸ್ಥಿತಿ ಬಂದಿದೆ. ಆದ್ರೂ ನನ್ನಂತವನಿಗೆ ತಂಗಿ ಆಗಿ ನೀನು ಉಡಬಾರ್ದಿತ್ತು ಪದ್ಮ, ಉಡಬಾರ್ದಿತ್ತು. ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ ಕಣಮ್ಮ. ನೋಡಮ್ಮ, ಮಾತ್ಗೂ ಸತ್ತೋಗ್ಬೇಕಾಗಿತ್ತು ಅಂತ ಹೇಳ್ತೀಯಲ್ಲ. ಹೆಣ್ಣು ಹುಟ್ಟಿದ ತಕ್ಷಣ ಸತ್ತೋಗಿದ್ರೆ ಈ ಪ್ರಪಂಚದಲ್ಲಿ ಸಂತತಿನೇ ಇರ್ತಿಲ್ಲ ಕಣಮ್ಮ. ಬಂದ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸ್ಬೇಕಮ್ಮ. ಆದ್ರೂ ಈ ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಬಾರ್ದು ಪದ್ಮ, ಹುಟ್ಟಬಾರ್ದು. ಈ ವರದಕ್ಷಿಣೆ ಎಂಬ ಭೃಗು ನಮ್ಮಂತವ್ರನ್ನ ಬೆನ್ನು ಬಿಡದೆ ಕಾಡ್ತಾ ಇದೆಯಮ್ಮ, ಕಾಡ್ತಾ ಇದೆ. ಹೌದು, ಈ ವರದಕ್ಷಿಣೆಯಿಂದನೇ ನಮ್ಮಂತ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿ ಬೀದಿ ಪಾಲಾಗಿದೆ ಅಣ್ಣ. ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತನಗೇನು ಬೇಡ, ನೀವೊಂದು ಹೆಣ್ಣು ಕೊಟ್ರೆ ಸಾಕು, ನಾವು ಸಂತೋಷವಾಗಿ ಸುಖವಾಗಿ ನೋಡ್ಕೊಳ್ತೀವಿ ಅಂತ ಭರವಸೆ ಕೊಡ್ತಾರೆ. ಆದ್ರೆ ಮದುವೆಯಾಗಿ 1 ವಾರ 15 ದಿವಸದಲ್ಲೇ ಅವ್ರ ಬುದ್ಧಿಗಳನ್ನ ತೋರಿಸ್ಬಿಡ್ತಾರಲ್ಲ. ಇಂಥದ್ರ ಮಧ್ಯೆ ನೀನ್ ನನ್ನನ್ನ ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಟ್ಟು ನಾನು ಅಲ್ಲೂ ಕಷ್ಟ ಅನುಭವಿಸೋದ್ ಬೇಡಣ್ಣ. ನಾನು ಇಲ್ಲೇ ಇದ್ರೂ ಪರವಾಗಿಲ್ಲ, ನಾನ್ ಮದುವೆ ಆಗ್ಲಿಲ್ಲ ಆದ್ರೂ ನೀನ್ ತಂಗಿಯಾಗಿ ಈ ಮನೆಯಲ್ಲೇ ಇರ್ತೀನಣ್ಣ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಇಲ್ಲ ಪದ್ಮ, ಇಲ್ಲ, ಇನ್ ಮುಂದೆ ನಮ್ಗೆ ಯಾವುದೇ ರೀತಿ ಕಷ್ಟಗಳು ಬರಲ್ಲ. ನಿನ್ ಮದ್ವೆನ ಈ ಜನ್ಮದಲ್ಲಿ ನಾನು ಮಾಡಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡು, ಇಂಥ ಪರಿಸ್ಥಿತಿಲಿ ಈ ಸಮಾಜದ ಮಧ್ಯೆ ನಾವು ಬಾಳೋದಕ್ಕಾಗಲ್ಲ ಅಂತ ನನಗೆ ಗೊತ್ತಾಗೋಯ್ತು ಪದ್ಮ. ಹಾಗಾದ್ರೆ ಬಾಳಕ್ಕಾಗಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕಣ್ಣ? ಏನ್ ತೀರ್ಮಾನ ತಗೊಂಡಿದ್ಯಾ ಹೇಳಣ್ಣ. ಹೇಳ್ತೀನಮ್ಮ, ಹೇಳ್ತೀನಿ. ಅದಕ್ಕೆ ನಾನು ನೀನು ಇಬ್ರು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡು ಅಣ್ಣ, ಈ ಮಾತನ್ನ ನೀನು ಹೇಳ್ತಾ ಇದ್ಯಾ? ಇಲ್ಲ ಅಣ್ಣ, ಅವತ್ತೇನು ತಾನೆ ಎಂತ ಸಂದರ್ಭ ಬಂದ್ರು ಸಾಯಬಾರ್ದು, ಸಾಯ ಪರಿಸ್ಥಿತಿಗೆ ಹೋಗ್ಬಾರ್ದಂತ ಭಾಷೆ ತಗೊಂಡೆ. ಆದ್ರೆ ಇವತ್ತು ನಿನ್ನ ಬಾಯಿನಲ್ಲಿ ಇಂತ ಮಾತಾಡೋಣ ಇಲ್ಲ. ಅವತ್ತು ನೀನು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ನಾನು ನಿನ್ನ ಹತ್ರ ಮಾತು ತಗೊಂಡೆ. ಆದ್ರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ನಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಮ್ಮ. ನಾನು ನಿನ್ ಮದುವೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಏನೇನೋ ಹೋರಾಟ ಮಾಡ್ತಾ ಇದ್ದೀನಿ. ಆದ್ರೆ ಆ ಭಗವಂತ ನನಗೆ ಯಾವ ದಾರಿನೂ ತೋರಿಸ್ತಾ ಇಲ್ಲ. ಬಡವ್ರ ಮನೇಲಿ ಒಂಟಿ ಹೆಣ್ಣು ಮನೇಲಿದ್ರೆ ನೋಡಿದ ಜನ ನಮ್ಮನ್ನ ಆಡ್ಕೊಂಡು ನಗ್ತಾರಮ್ಮ. ಅದು ಅಲ್ಲದೆ ಒಂದು ಹೆಣ್ಣು ಮದುವೆ ಆಗದೆ ಮನೇಲಿದ್ರೆ ಈ ಪ್ರಪಂಚ ಅವಳನ್ನ ಬೇರೆ ದೃಷ್ಟಿಲೇ ನೋಡುತ್ತೆ. ನೋಡು ಪದ್ಮ, ಅದಕ್ಕೋಸ್ಕರ ಪ್ರತಿದಿನ
ಬದುಕಿ ಸಾಯೋದಕ್ಕಿಂತ ಒಂದೇ ಸಾರಿ ವೀಸಾ ತಗೊಂಡು ಸತ್ತೋಗ್ಬೋಣ. ಅದಕ್ಕೆ ಇಬ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿ. ಅಣ್ಣ, ನೀನು ಹೇಳ್ತಾ ಇರೋದು ಸತ್ಯ ತಾನೆ? ಹೌದಮ್ಮ. ನೀನು ಮನ್ಸಿಂದ ಹೇಳ್ತಾ ಇದ್ದೀಯ ಅಣ್ಣ? ನಿಜವಾಗ್ಲೂ ನಾವಿಬ್ರು ಸತ್ತು ಹೋಗ್ಬಿಡೋಣ ಅಣ್ಣ. ನಮ್ಗೆ ಯಾರು ದಿಕ್ಕಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದ್ ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಹೌದಣ್ಣ, ನೀನು ಹೇಳೋದೇ ಸರಿ. ನಮ್ಮಂತ ಬಡವರು ಈ ಭೂಮಿ ಮೇಲೆ ಇರಬಾರ್ದಣ್ಣ, ಇರಬಾರ್ದು. ನಮ್ಮಂತವ್ರಿಗೆ ಬೆಲೆ ಇಲ್ಲ ಅಣ್ಣ, ಬೆಲೆ ಇಲ್ಲ. ಅದಕ್ಕೆ ನೀನು ಹೇಳ್ದಾಗೆ ವಿಷ ಕೊಡೋಣ, ಕೊಡೋಣ, ಕೊಡು. ಬಡತನದ ಬೇಗೆಯ ಅಮ್ಮ, ನೀವು ಸಾಯ್ಬೇಕಾದ್ರೆ ನನ್ನ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಗೆ ಮಾತು ಕೊಟ್ಟಿದ್ದೆ. ಆದ್ರೆ ಆ ಮಾತನ್ನ ನಾನು ಇವತ್ತು ಉಳಿಸ್ಕೊಡೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಣ್ಣ, ಯಾಕಣ್ಣ ಇಷ್ಟೊಂದು ನೊಂದ್ಕೊಂಡು ಹೇಳ್ತಾ ಇದ್ಯಾ? ತಾವಿಬ್ರು ಅಪ್ಪ ಅಮ್ಮನ ಹತ್ರ ಹೋಗ್ತಾ ಇದೀವಿ, ಆದ್ಮೇಲೆ ನಾವು ಸಂತೋಷದಿಂದ ಹೋಗ್ಬೇಕು. ಇಷ್ಟು ದಿವಸ ಕಣ್ಣೀರ್ ಹಾಕಿ ನೊಂದ್ಕೊಂಡು ನೀನ್ ನೋವು ಪಟ್ಟಿದ್ ಸಾಕಣ್ಣ. ಈ ಕೊನೆ ಬಾರಿ ಅಮ್ಮನ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನಾವು ನಗ್ನಗ್ತಾ ಹೋಗೋಣ ಅಣ್ಣ, ನಗ್ನಗ್ತಾ ಹೋಗೋಣ. ಅಮ್ಮನಿಗೆ ಏನೋ ಮಾಡ್ತಾ ಇದೀಯಾ? ಏನೋ ಮಾಡ್ತಾ ಇದೀಯ ನೀನು? ಅಯ್ಯೋ ದೇವ್ರೆ, ನಾನು 5 ನಿಮಿಷ ಲೇಟ್ ಆಗಿದ್ದೀನಿ. ಎಂಥ ಅನಾಹುತ ಇದ್ದಿತ್ತು. ಯಾಕೋ ಈ ತರ ಮಾಡ್ತಾ ಇದೀಯಾ ಹೇಳು. ಮತ್ತು ಇನ್ನೇನ್ ಮಾಡ್ಲಿ ರಾಜೇಶ್, ಇನ್ನೇನ್ ಮಾಡ್ಲಿ? ಅವತ್ತು ಮದ್ವೆ ಮನೇಲಿ ಆದ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ನಾನು ಹೇಗ್ ತಾನೇ ಜೀವನ ಮಾಡ್ಲಿ ರಾಜೇಶ್, ಹೇಗ್ ತಾನೇ ಜೀವನ ಮಾಡ್ಲಿ? ಹೇಯ್ ಗೊತ್ತೋ, ನನಗೂ ಗೊತ್ತಾಯ್ತು ಕಣೋ ನಿನ್ ತಂಗಿ ಮದುವೆ ನಿಂತೋಯ್ತು ಅಂತ. ಅಲ್ಲ ಕಣೋ, ಒಂದು ಮಾತು ನನಗೆ ಫೋನ್ ಮಾಡಿ ನನಗೆ ಹೇಳಿದ್ರೆ ನಾನು ಹಣ ಸಹಾಯ ಮಾಡ್ತಿಲ್ವೇನೋ? ಹೇಯ್, ಚಿಕ್ಕದ್ರಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಕಣೋ. ಏಯ್, ತಪ್ಪು ಮಾಡಿದೆ ಕಣೋ. ಮತ್ತು ನೀನು ನಿಜವಾಗ್ಲೂ ತಪ್ಪು ಮಾಡಿದೆ ರಾಜೇಶ್. ನೀ ನನ್ನ ಪ್ರಾಣ ಸ್ನೇಹಿತ, ನಿನ್ಗೆ ಹೇಳಿದ್ರೆ ನಾನು ಸಹಾಯ ಮಾಡ್ತೀನಿ ಅಂತ ನನಗೆ ಖಂಡಿತ ಗೊತ್ತು. ಆದ್ರೂ ನಿನ್ನ ಹತ್ರ ನಾನು ಎಷ್ಟು ಅಂತ ಸಹಾಯ ತಗೊಳ್ಳಿ ಹೇಳು? ಅದು ಅಲ್ಲದೆ ನಾನು ಇದುವರೆಗೂ ನಿನ್ನ ಹತ್ರ ತಗೊಂಡಿರೋ ಸಹಾಯನೇ ಇನ್ನು ತೀರ್ಸೋದಿಕ್ಕಾಗಿಲ್ಲ. ಪದೇ ಪದೇ ನಿನ್ನ ಹತ್ರ ಯಾಕಪ್ಪ ಈ ವಿಚಾರ ಹೇಳಿ ನಿನ್ನ ಮನ್ಸಿಗೂ ನೋವು ಮಾಡೋದು ಅಂತ ನನ್ನ ಶಕ್ತಿ ಮೀರಿ ನನ್ನ ತಂಗಿನ ಮದುವೆ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಆ ವಿಧಿ ಅದಕ್ಕೂ ಕಲ್ಲಾಕ್ಬಿಡ್ತು. ಇಲ್ಲ ಕಣ, ಇಷ್ಟೇನ ನನ್ನ ಸ್ನೇಹಕ್ಕೆ ಬೆಲೆ ಕೊಡೋದು ನೀನು? ಹೇಯ್ ಮತ್ತು ನಿಜವಾಗ್ಲೂ ತಪ್ಪು ಮಾಡ್ತಾ ಇದೀಯ ಕಣ. ಸರಿ ಕಣ, ಒಂದು ಮಾತು ಕೇಳ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ. ಯಾಕೋ ನಿನ್ನ ಮಾತಿಗೆ ನಾನ್ಯಾಕೋ ಬೇಜಾರು ಮಾಡ್ಕೊಳ್ಳಿ? ಅದೇನು ಅಂತ ಹೇಳೋ. ಏನಿಲ್ಲ ಕಣ, ನಾನು ನಿನ್ನ ತಂಗಿನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಂದ್ರೆ ನನ್ನ ಮನ ಎರಡು ತುಂಬಿಸ್ಕೊತೀನಿ ಕಣ. ಏನ್ ಹೇಳ್ತಾ ಇದೀಯಾ? ನೀನ್ ಹೇಳ್ತಾ ಇರೋ ಮಾತು ನಿಜನಾ? ಯಾಕೋ ಆ ಯೋಗ್ಯತೆ ನನ್ನಲ್ಲಿಲ್ವೇನೋ? ಹೇ ರಾಜೇಶ್, ನೀನ್ ಹೇಳ್ತಾ ಇರೋ ಮಾತಿಂದ ಮರುಭೂಮಿಲಿ ನೀರ್ ಸಿಕ್ತಷ್ಟೇ ಖುಷಿ ಆಯ್ತು ಕಣ. ಆದ್ರೂ ನಿಮ್ಮಂತೆಯವ್ರ ಮನೆಗೆ ನನ್ನ ತಂಗಿ. ಹೇಯ್ ಅಲ್ಲ ಕಣ, ಯಾಕೋ ಈ ತರ ಮಾತಾಡ್ತೀಯ? ನೋಡೋ ಮತ್ತು ನಾನೇನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನಗೆ ವರದಕ್ಷಿಣೆ ಕೊಡೋ ಯೋಗ್ಯತೆ ನನಗಿಲ್ಲ ಕಣ. ಹೇಯ್, ವರದಕ್ಷಿಣೆ ತಗೊಂಡು ಎಷ್ಟು ಜನ ಚೆನ್ನಾಗಿದ್ದಾರೆ ಕೇಳ. ಹೇಯ್, ನೀ ಕೊಡೋ ವರದಕ್ಷಿಣೆ ತಗೊಂಡು ಬದುಕಲ್ಲ ಕಣ ನಾನು. ಆ ₹1 ನನ್ಗೆ ಬೇಡ ಕಣ. ನೀನು ಹೂ ಅಂದ್ರೆ ನನ್ಗೆ ಮದುವೆ ಆಗ್ತೀನಿ ಕಣ. ರಾಜೇಶ್, ಎಂತ ಮಾನವೀಯ ಗುಣನೋ ನಿಂದು. ನಿನ್ನಂತ ಸ್ನೇಹಿತನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ರಾಜೇಶ್, ಪುಣ್ಯ ಮಾಡಿದ್ದೆ. ನಿನ್ನನ್ನ ಕೈ ಹಿಡಿಬೇಕಾದ್ರೆ ನನ್ನ ತಂಗಿನೂ ಕೂಡ ಪುಣ್ಯ ಮಾಡಿದ್ಲು ರಾಜೇಶ್. ನೋಡೋ, ಇದರಲ್ಲಿ ಉಪಕಾರದ ಮಾತೇನಿಲ್ಲ ಕಣ. ಇದ್ರಲ್ಲಿ ನಂದು ಸ್ವಾರ್ಥ ಇದೆ. ನೋಡೋ, ನಿನ್ನ ತಂಗಿ ಗುಣವಂತೆ. ನಿನಗೆ ಗೊತ್ತು, ನನ್ನ ತಮ್ಮ ಒಬ್ಬ ಬಿಸ್ನೆಸ್ ಮ್ಯಾನು. ನಾನು ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತೀನಿ. ನೀನು ಹೂ ಅಂದರೆ ನಿನ್ನ ತಂಗಿನ ನನ್ನ ಮನೆ ಬೆಳಗೋಕ್ಕೆ ನಂದ ದೀಪ ಮಾಡ್ಕೊತೀನಿ ಕಣ. ನಾನು ಇದಕ್ಕೆ ಪರ್ಮಿಷನ್ ಕೊಡ್ಬೇಕಾ? ನೀನ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಖುಷಿನ ತಡ್ಕೊಳಕ್ ಆಗ್ತಿಲ್ಲ ರಾಜೇಶ್. ಸರಿ ಮುತ್ತು, ಪದ್ಮಾ, ಮುತ್ತು, ಪದ್ಮಾ, ಬಂದಣ್ಣ. ಮುತ್ತು, ನಿನ್ನ ತಂಗಿನ ಎಲ್ಲಿ ಗಂಟ ಬದಿಸಿದ್ಯಾ? ನಿನಗೆ ಗೊತ್ತಲ್ವೋ,
ನಾನ್ ಸಂಪಾದನೆ ಮಾಡಿದ್ದು ಹೊಟ್ಟೆಗೆ ಸಾಕಾದ್ರೆ ಬಟ್ಟೆಗೆ ಸಾಕಾಗ್ತಿರ್ಲಿಲ್ಲ, ಬಟ್ಟೆಗೆ ಸಾಕಾದ್ರೆ ಹೊಟ್ಟೆಗೆ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಅವಳನ್ನ SLC ತನಕ ಮಾತ್ರ ಓದಿಸೋದಿಕ್ಕಾಗಿದ್ದು. ಸರಿ ಕಣ. ಅಣ್ಣ ಕಾಫಿ. ನಾನು ಯಾವಾಗ್ಲೂ ಹೇಳ್ತಿದ್ದಲ್ಲ, ನನ್ನ ಸ್ನೇಹಿತ ರಾಜೇಶ್, ನನ್ನ ಆತ್ಮೀಯ ಸ್ನೇಹಿತ ರಾಜೇಶ್, ಇವಳೆ ಕಣ ನನ್ನ ತಂಗಿ. ಅಲ್ಲ ಕಣ, ನಾನು ನಿಮ್ಮಿಬ್ಬರನ್ನ ಚಿಕ್ಕದ್ರಿಂದ ನೋಡಿದ್ದೀನಿ, ನನಗೆ ಯಾಕೋ ಪರಿಚಯ ಮಾಡ್ಕೊಡ್ತೀಯಾ? ಗೊತ್ತು ಮದುವೆ ನಾ ಯಾವಾಗ ಇಟ್ಕೊಳ್ಳೋಣ? ಈಗ ಸಡನ್ ಆಗಿ ಮದುವೆ ಅಂದ್ರೆ ನನಗೂ ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕೆ ಅಂದ್ರೆ ಮದುವೆಗೆ ಸ್ವಲ್ಪ ನಾನು ದುಡ್ಡು ಕಾಸೆಲ್ಲ ಹೊಂಚ್ಕೋಬೇಕಲ್ವಾ? ಇಲ್ಲ ಕಣೋ, ಆ ಚಿಂತೆ ನಿನ್ಗೇನು ಬೇಡ. ಏನಿಲ್ಲ ಕಣೋ, ಆತ್ಮಲಿಂಗ ದೇವಸ್ಥಾನ ಅಂತ ಸಿಂಪಲ್ಗೆ ತಲೆ ಕಡ್ಕೊಂಡು ಬರೋ ಕಣೋ. ನಾನು ಸ್ವಲ್ಪ ಹಣ ಸಹಾಯ ಮಾಡ್ತೀನಿ, ಸರಿನಾ? ಅಲ್ಲ ಕಣೋ, ನೀವು ಅಷ್ಟು ದೊಡ್ಡ ಶ್ರೀಮಂತರು, ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡ್ರೆ ನಿಮ್ದೇನು ಅಬ್ಜೆಕ್ಷನ್? ಏನು ಆಗಲ್ಲ ಕಣೋ, ಸಿಂಪಲ್ ಆಗಿ ಮದುವೆ ಮಾಡ್ಕೊತೀನಿ ಅಷ್ಟೇ. ನೀನು ಒಪ್ಪಿಗೆ ಕೊಡ್ತಾರೆ. ಸರಿ ರಾಜೇಶ್, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ, ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಊಟನೂ ಮಾಡ್ಕೊಂಡು ಹೋಗುವಂತೆ ಬಾ. ಇಲ್ಲ ಕಣೋ, ನೆಕ್ಸ್ಟ್ ಬರೋದು ಹೆಂಗಿದ್ದು ಇದ್ದೇ ಇರ್ತದಲ್ವಾ. ನೆಕ್ಸ್ಟ್ ಟೈಮ್ ಬಂದಾಗ ಊಟ ತಿಂಡಿ ಎಲ್ಲ ಮಾಡ್ತೀನಿ. ನಾನೇನು ಬರ್ತೀನಿ ಕಣೋ. ಸರಿ ಕಣ, ಬಾಯ್. ಪದ್ಮ, ಅಣ್ಣ ನಿನ್ನ ಒಂದು ಮಾತು ಕೇಳಿದೆ, ರಾಜೇಶ್ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟೆ. ಇದಕ್ಕೆ ನಿನ್ನ ಅಭ್ಯಂತರ ಏನಾದ್ರು ಇದೆಯೇನಮ್ಮ? ಅಲ್ಲ ಅಣ್ಣ, ಕೊಂಚತಿ ಯೋಚನೆ ಮಾಡಿದೆ, ನಾನು ಈ ನಿರ್ಧಾರ ತಗೊಂಡಿಲ್ಲ. ಇವರು ಕೂಡ ನಾಳೆ ದಿವಸ ವರದಕ್ಷಿಣೆಗೋಸ್ಕರ ನನಗೆ ಚಿತ್ರ ಹಿಂಸೆ ಕೊಡಲ್ಲ ಅನ್ನೋದು ಏನಣ್ಣ ಗ್ಯಾರಂಟಿ? ಇಲ್ಲಮ್ಮ, ನಾನು ಆ ಥರ ಎಲ್ಲ ಯೋಚನೆ ಮಾಡದೆ ಮಾತಾಡ್ತೀನ. ಅವನು ನನ್ನ ಪ್ರಾಣ ಸ್ನೇಹಿತ, ಚಿಕ್ಕ ವಯಸ್ಸಿಂದ ನಾವು ನನ್ನ ಜೊತೆ ಆಡಿ ಬೆಳೆದಿರೋನು. ಅವನು ಗುಣ ನಡತೆ ಅಂತ ನನಗೆ ಗೊತ್ತಿಲ್ವಾ? ಅವನು ಶ್ರೀಮಂತನೇ ಆಗಿರ್ಬೋದು, ಆದ್ರೆ ಅವನಲ್ಲಿರೋ ಗುಣ ಆ ಥರ ಇಲ್ಲಮ್ಮ. ಅಣ್ಣ, ನೀನೇನೋ ಹೊರಗಡೆ ಪ್ರಪಂಚನ ನೋಡಿ ಹೇಳಿರ್ತೀಯ, ಆದ್ರೆ ಮದುವೆ ಆಗಿ ಅವ್ರ ಮನೆಗೆ ಹೋಗಿದ ತಕ್ಷಣ ನನಗೆ ವರದಕ್ಷಿಣೆ ತಗೊಂಡ್ ಬಾ ಅಂತ ಹೇಳಿದ್ರೆ ನಾನು ಮತ್ತೆ ನಿನ್ನ ಹತ್ರ ಬಂದು ವರದಕ್ಷಿಣೆ ಕಿರುಕೊಳ್ಳೋಕ್ಕೋಸ್ಕರ ಒಳಗಾಗಿ ನಿನಗೂ ಚಿತ್ರ ಹೇಳಿಲ್ಲ. ಒಂದೇ ಒಂದ್ಸಲ ಸರಿಯಾದ ನಿರ್ಧಾರ ತಗೋಬೇಕಲ್ವಾ ಅಣ್ಣ? ಅವ್ರಿಗೆ ಸಡನ್ ಆಗಿ ಮಾತು ಕೊಟ್ರೆ ಮುಂದೆ ನನ್ನ ಜೀವನದ ಕಥೆ ಆದ್ರೆ ಏನು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿದ್ಯಾ? ಪದ್ಮ, ನೀನ್ ಹೇಳ್ತಾರ ಉದ್ದೇಶ ಏನು ಅಂತ ನನ್ಗೆ ಅರ್ಥ ಆಯ್ತು. ಯಾಕೆ ಅಂದ್ರೆ ಮೊನ್ನೆ ದಿನ ತಾನೇ ಬೇರೆ ಹುಡುಗನ ಜೊತೆ ಮದುವೆ ನಿಶ್ಚಯ ಮಾಡಿ ಅಲ್ಲಿ ನಡೆದ ಘಟನೆ ನಿಮಗೆ ತುಂಬಾ ನೋವು ತಂದಿದೆ. ನೀವ್ ಹೇಳ್ತಾರೋ ಮಾತು ನಿಜಾನೇ, ಆದ್ರೆ ಈ ಹುಡುಗ ಅಲ್ಲದೆ ಬೇರೆ ಯಾರು ಹುಡುಗ ಆಗಿದ್ರು ನಾನು ಈ ತರ ನಿರ್ಧಾರ ತಗೋತಿರ್ಲಿಲ್ಲ. ನೋಡಮ್ಮ, ಅವನ ಬಗ್ಗೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅದು ಅಲ್ದೇನೆ ಹಿಂದೆ ನಡೆದದನ್ನ ಹೀಗೆ ನಡೆದಿದೆ ಅಂತ ಹೇಳ್ಬೋದು, ಆದ್ರೆ ಮುಂದೆ ನಡೆಯೋದನ್ನ ಹೀಗೆ ನಡೆಯುತ್ತೆ ಅಂತ ಈಗಮ್ಮ ಹೇಳಕ್ಕಾಗತ್ತೆ? ಅಣ್ಣ ಹಾಗಲ್ಲಣ್ಣ, ನಿನಗೆ ನೋವು ಕೊಡ್ಬೇಕನ್ನೋ ಉದ್ದೇಶ ನನಗಿಲ್ಲ. ಆದ್ರೆ ಮುಂಚೆ ಆಗಿರೋ ನೋವು ನಿನಗೆ ಆಗ್ಬಾರ್ದು, ನನಗೂ ಹೋಗ್ಬಾರ್ದು. ಮದ್ವೆ ಆಗಿ ಹೋದ್ಮೇಲೆ ವರದಕ್ಷಿಣೆ ಬೇಕು ಅಂತ ಕಿರುಕುಳ ಕೊಡೋಕ್ ಶುರು ಮಾಡಿದ್ರೆ ನಾನು ಏನ್ ಮಾಡ್ಲಿ? ನಿನ್ ಭಾವನೆಗಳಿಗೆ ನಾನು ಹೇಳಕ್ ಆಗಲ್ಲಣ್ಣ. ಅದಕ್ಕೆ ಹೇಳ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ನೀನ್ ಯಾವತ್ತೂ ಒಂದು ಒಳ್ಳೆ ನಿರ್ಧಾರನೇ ತಗೊಳ್ತೀಯ ಅಂತ ನನಗೆ ಗೊತ್ತು. ಇಲ್ಲಮ್ಮ, ನೀನ್ ಈ ತರ ಕೇಳ್ದೆ ಅಂತ ನನ್ಗೇನ್ ಬೇಜಾರಾಗ್ತಾ ಇಲ್ಲ. ಯಾಕೆ ಅಂದ್ರೆ ಮದುವೆಯಾಗಿ ಸಂಸಾರ ಮಾಡ್ಬೇಕಾದ್ರೂ ನೀನು ಆ ಹುಡುಗ ಯಾವ ತರ ಇರ್ಬೇಕು ಅಂತ ನೀನ್ ಕೇಳೋ ಹಕ್ಕು ನಿನ್ಗಿದೆ. ಅದಕ್ಕೆ ನಾನೇ ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ? ಇಲ್ಲ ಅಣ್ಣ. ಅದ್ ಸರಿ, ಇಷ್ಟೆಲ್ಲ ಕ್ವಶನ್ ಕೇಳ್ದಲ್ಲ, ಹುಡುಗ ಒಪ್ಗೆನ ಅಂತ ಹೇಳಿಲ್ವಲ್ಲ ನೀನು? ಅಣ್ಣ, ನಿಮಗೆ ಇಷ್ಟ ಆಗಿದೆ ಅಂದ್ರೆ ನನಗೂ ಇಷ್ಟನೇ. ಏ ಕಳ್ಳಿ, ಹುಡುಗನ ಹಾಲೆ ಒಪ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದೆಯಾ? ಹಾಗಲ್ಲ